ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಆತ್ಮೀಯವಾದ ಸ್ವಾಗತ. ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಗುರುಗಳು. ಹಿಂದೆನೇ ಪರಿಚಯ ಮಾಡಿಸಿದ್ವಿ ಅವರದ್ದು. ಡಾಕ್ಟರ್ ಎಸ್.ಆರ್. ವಾದಿರಾಜ್ ಆಚಾರ್ಯರು, ಆಧ್ಯಾತ್ಮಿಕ ಚಿಂತಕರು, ಪ್ರವಚನಕಾರರು, ಜ್ಯೋತಿಷಿಗಳು ಹಾಗೂ ಶ್ರೀ ವಜ್ರಕ್ಷೇತ್ರ ದೇವಸ್ಥಾನದ ಸಂಸ್ಥಾಪಕರು ಹೌದು. ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಾಗೂ ನಿಮಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲ ಭಕ್ತಾದಿಗಳು ವೀಕ್ಷಕರಿಗೂ ಕೂಡ ಸಂಕ್ರಾಂತಿಯ ಶುಭಾಶಯಗಳು. ಗುರುಗಳೇ, ಮೊದಲನೇದಾಗಿ ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಎಳ್ಳು ಬೀರೋ ಹಬ್ಬ. ಮನೆಯಲ್ಲೇ ಎಳ್ಳು ಬೆಲ್ಲವನ್ನು ಸಿದ್ಧಪಡಿಸಿ ಮನೆ ಮನೆಗೂ ಹೋಗಿ ಹಂಚೋದು, ಇದು ಒಂದು ಸಂಭ್ರಮದ ವಾತಾವರಣ. ಹೆಣ್ಣು ಮಕ್ಕಳಿಗಂತೂ ಸಂಜೆ ಆಗ್ತಿದ್ದಂಗೆ ಎಲ್ಲರ ಮನೆಗೆ ಹೋಗುವಂಥದ್ದು. ಅದೇ ರೀತಿ ಮಕ್ಕಳಿಗೆ ಎಲ್ಲರ ಮನೆಗೆ ಹೋಗಿ ಎಳ್ಳು ಬೆಲ್ಲ ಕಲೆಕ್ಟ್ ಮಾಡ್ಕೊಂಬರುವಂಥದ್ದು ಒಂದೇನೋ ಒಂದು ಆಟದ ಥರನೂ ಇರುತ್ತೆ, ಸಂಭ್ರಮನೂ ಇರುತ್ತೆ. ಹಾಗಾದರೆ ಈ ಸಂಕ್ರಾಂತಿ ಹಬ್ಬ ಅಂದರೆ ಏನು, ಇದರ ಮಹತ್ವ ಏನು, ಆಚರಣೆ ಹೇಗೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ. ಶ್ರೀ ಗುರುಭ್ಯೋ ನಮಃ, ಸಮಸ್ತ ಗುರುಭ್ಯೋ ನಮಃ. ಸಂಕ್ರಾಂತಿ ಎರಡು ವಿಧವಾಗಿರ್ತಕ್ಕಂತಹ ಸಂಕ್ರಮಣ ಇದ್ದೇ ಇರುತ್ತೆ ಮತ್ತು ಮಕರ ಸಂಕ್ರಾಂತಿ ಅಂತ ಕೂಡ ಹೇಳ್ತಾರೆ. ತಿಂಗಳಿಂದ ತಿಂಗಳಿಗೆ ಸೂರ್ಯನ ಪಥ ಚೇಂಜ್ ಆದಾಗ ಇದಕ್ಕೆ ಸಂಕ್ರಮಣ ಅಂತ ಹೆಸರು. ಅದಕ್ಕೆ ಕ್ರಮಣ ಆಗುತ್ತೆ, ಹಿಂದಿಂದು ಮುಗಿದು ಮುಂದಿಂದು ಬರ್ತಕ್ಕಂಥದ್ದು. ಹಾಗಾಗಿ ಮುಂದಿನ ಆಕ್ರಮಣ, ಮುಂದಿನ ರಾಶಿಗೆ ಆ ಸೂರ್ಯ ಪ್ರವೇಶ ಮಾಡ್ತಕ್ಕಂಥದ್ದನ್ನು ಹೇಳ್ತಾರೆ. ನಮ್ಮಲ್ಲಿ ಸೌರಮಾನದಲ್ಲಿ ಸಂಕ್ರಾಂತಿಯಿಂದ ಸಂಕ್ರಾಂತಿಗೆ ಲೆಕ್ಕ, ಚಾಂದ್ರಮಾನದಲ್ಲಿ ಆಯಾ ಮಾಸಗಳ ಲೆಕ್ಕ ಬರುತ್ತೆ. ಹಾಗಾಗಿ ಗುರು ಮತ್ತು ಶನಿಗಳ ಕಾಲ ಆದ್ದರಿಂದ ಧನುರ್ ಸಂಕ್ರಮಣ ಹಾಗೆ ಮಕರ ಸಂಕ್ರಮಣ ಇದೆರಡೂ ಕೂಡ ನಮ್ಮಲ್ಲಿ ಹೆಚ್ಚಾಗಿ ಆಚರಣೆಯನ್ನು ಮಾಡ್ತಾರೆ. ಮೊದಲನೇದಾಗಿ ಸಂಕ್ರಮಣದಲ್ಲಿ ಎಲ್ಲರಿಗೂ ಕೂಡ ಎಳ್ಳು ಬೆಲ್ಲ ಹಂಚ್ತಕ್ಕಂಥದ್ದು ಮೊದಲೇ ಹೇಳಿದಾಗೆ ಇದು ಬಹಳ ವಿಶೇಷ. ಪ್ರತಿಯೊಬ್ಬರೂ ಮನೆಯಲ್ಲಿ ಆ ಕೆಲಸವನ್ನು ಮಾಡ್ತಾಯಿದ್ರು. ಆ ಎಳ್ಳನ್ನು ತಂದು ಅದನ್ನು ಶುದ್ಧಿ ಮಾಡಿ ಹುರಿದು ಅದು ಮತ್ತು ಆ ಕಪ್ಪು ಎಳ್ಳನ್ನು ಬಿಳಿ ಮಾಡೋದು. ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಪಾಪಗಳು ಅಂತಲೇ ಕರೀತಾರೆ ಎಳ್ಳಕ್ಕೆ. ತಿಲಾ ಪನಂತುಮೆ ಪಾಪಂ ಅಂತ. ಅಂದರೆ ಎಳ್ಳು ಒಂದು ಪಾಪದ ಒಂದು ಸಂಕೇತ. ಆದ್ದರಿಂದ ಪಾಪ ಶಮನ ಆಗಲಿಕ್ಕೆ ಎಳ್ಳಿನಿಂದನೇ ಸಾಧ್ಯ. ಅಂದರೆ ಒಂದು ಎಳ್ಳು ಕಾಳಷ್ಟು ಕೂಡ ಪುಣ್ಯ ಮಾಡದೇ ಇದ್ದರೆ ಮನುಷ್ಯ ಬದುಕಿ ವ್ಯರ್ಥ ಅಂತ. ಹಾಗಾಗಿ ಅವನು ಎಳ್ಳನ್ನು ಸ್ವೀಕಾರ ಮಾಡೋದು, ಎಳ್ಳನ್ನು ದಾನ ಮಾಡೋದು, ಎಳ್ಳೆಣ್ಣೆ ಹೆಚ್ಕೊಂಡು ಸ್ನಾನ ಮಾಡೋದು, ಇದೆಲ್ಲ ಸಂಕ್ರಾಂತಿ ದಿನ ವಿಶೇಷ. ತಿಲತೈಲ ಸ್ನಾನ ಅಂತಾರೆ. ಅಂದರೆ ಎಳ್ಳು ಮತ್ತು ಎಳ್ಳೆಣ್ಣೆಯನ್ನು ಸೇರಿಸಿ ಆ ಸಂಕ್ರಮಣದ ದಿವಸ ಹೊಸ ಸ್ನಾನ ಮಾಡಬೇಕು. ಮತ್ತು ಅದೇ ಎಳ್ಳನ್ನು ದೇವರಿಗೆ ಅಭಿಷೇಕ ಮಾಡಬೇಕು, ಅದರಿಂದ ಮತ್ತೆ ದಾನ ಮಾಡಬೇಕು. ನೈವೇದ್ಯವು ಇದೇ ಆಗತ್ತೆ. ಇದೆಲ್ಲ ಧಾರ್ಮಿಕ ವಿಷಯಗಳಲ್ಲಿ ಇವೆಲ್ಲವೂ ನಡೆದರೆ ಅವತ್ತಿನ ದಿವಸ ಸಂಕ್ರಮಣಗಳಲ್ಲಿ ನದಿ ತಟಾಕ, ಅಂದರೆ ನದಿಯಲ್ಲಿ, ಸಮುದ್ರದಲ್ಲಿ, ತೀರ್ಥದಲ್ಲಿ, ಸರೋವರದಲ್ಲಿ ಸ್ನಾನಾದಿಗಳನ್ನು ಮಾಡಿ ತರ್ಪಣ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಅದಾದ ನಂತರದ ಇದೆಲ್ಲ ದೊಡ್ಡವರ ಕರ್ತವ್ಯ. ಆದರೆ ಮಕ್ಕಳ ಕರ್ತವ್ಯ ನೋಡಿ, ಈ ಹಬ್ಬದಲ್ಲಿ ಸಂಕ್ರಮಣದಲ್ಲಿ ವಿಶೇಷ ಏನಂದರೆ ದೊಡ್ಡವರು ತರ್ಪಣಾದಿಗಳನ್ನೆಲ್ಲ ಮಾಡಿ ಅವರು ದೇವರ ಸೇವೆಯನ್ನು ಮಾಡ್ತಾರೆ. ಹೆಣ್ಣು ಮಕ್ಕಳು ಬೇರೆಯವರಿಗೆ ಬಾಗನವನ್ನು ಬೀರಿ ಇವರು ಹಬ್ಬ ಮಾಡ್ತಾರೆ. ಸಣ್ಣ ಮಕ್ಕಳು ಎಲ್ಲರೂ ಕೂಡ ಒಬ್ಬರಿಗೆ ಒಬ್ಬರು ಪರಸ್ಪರವಾಗಿ ಎಳ್ಳು ಬೆಲ್ಲವನ್ನು ಹಂಚಿಕೊಂಡು ಸಂಭ್ರಮಿಸ್ತಾರೆ. ಅಂದರೆ ದೊಡ್ಡವರಿಂದ ಸಣ್ಣವರವರೆಗೂ. ಅದಕ್ಕೆ ಹೆಸರು ಆಬಾಲ ವೃದ್ಧರಾಗಿ, ಬಾಲರಿಂದ ಹಿಡಿದು ವೃದ್ಧರವರೆಗೂ ಮಾಡ್ತಕ್ಕಂಥ ಹಬ್ಬಗಳಲ್ಲಿ ಸಂಕ್ರಾಂತಿ ಬಹಳ ಮಹತ್ವವನ್ನು ಪಡೆದಿದೆ ಅಂತ ಹೇಳ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ತಮ್ಮದಲ್ಲದೆ ಅವರ ಮನೆಯಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು, ಸಕ್ಕರೆ ಹೆಚ್ಚು ನೋಡಿ, ಅದು ಬಹಳ ಚೆನ್ನಾಗಿ ನಮಗೆ ನೀವು ಹಳೆಯ ಕಾರ್ಯಕರ್ತಗಳಲ್ಲೆಲ್ಲ ಕೇಳಿರ್ತಾರೆ. ಭದ್ರಗಿರಿಯ ಅಚ್ಯುತದಾಸರು ಇವರೆಲ್ಲ ತುಂಬ ಚೆನ್ನಾಗಿ ಹೇಳ್ತಾರೆ. ಒಂದೇ ಸಕ್ಕರೆ, ಆ ಸಕ್ಕರೆಯಲ್ಲಿರ್ತಕ್ಕಂಥ ಗಟ್ಟಿಯಿಂದ ಅನೇಕ ಪಾಕಗಳನ್ನು ಮಾಡ್ಬೋದು. ಅದು ಗಟ್ಟಿ ಮಾಡಿದ್ರೆ ಸಕ್ಕರೆ ಹೆಚ್ಚಾಗುತ್ತೆ. ಅದೇ ನೀರಾದರೆ ಜಾಮೂನ್ಗೆ ಹಾಕಿದ್ರೆ ಪಾಕ ಆಗುತ್ತೆ, ಅಥವಾ ಯಾವುದೋ ಜಿಲೇಬಿಗೋ ಬಾದುಷಾಗೋ ಹಾಕಿದ್ರೆ ಪಾಕ ಆಗುತ್ತೆ. ಒಂದೇ ಪದಾರ್ಥ, ಎಲ್ಲವೂ ಸೀನೆ, ಆದರೆ ಎಲ್ಲ ಡಿಫರೆಂಟು. ಹಾಗಾಗಿ ಆ ಸಂಕ್ರಾಂತಿ ಹಬ್ಬದ ಆಚರಣೆ ಹಾಗೆ. ಆ ಬಾಲಕರಿಗೆ ಬೇರೆ, ವೃದ್ಧರಿಗೆ ಬೇರೆ ಆದರೂ ಕೂಡ ಎಲ್ಲ ಹಬ್ಬ ಒಂದೇ. ಅದಕ್ಕೆ ಸಂಕ್ರಮಣ ಅಂತ ಕರೀತಾರೆ. ಇನ್ನೊಂದು ಸಂಕ್ರಮಣ ಅಂದರೆ ಎಲ್ಲ ಸೇರೋದು ಅಂತ ಅರ್ಥ. ಎಲ್ಲರೂ ಸೇರಿ ಮಾಡಿರ್ತಕ್ಕಂಥ ಹಬ್ಬಕ್ಕೆ ಸಂಕ್ರಮಣ ಅಂತ ಹೇಳಿ ಕರೆದಿದ್ದಾರೆ. ಒಂದು ವಿಶೇಷ. ಓಕೆ ಗುರುಗಳೇ, ಇವಾಗ ಸಾಕಷ್ಟು ಕಡೆ ನೋಡ್ತೀವಿ ಸಂಕ್ರಾಂತಿಯ ಹಿಂದಿನ ದಿನ ಭೋಗಿ ಹಬ್ಬ ಅಂಥೇಳಿ ಆಚರಿಸ್ತಾರೆ. ಇದು ಕೆಲವೊಂದು ಭಾಗಗಳಲ್ಲಿ ಬಹಳ ವಿಶೇಷವಾಗಿ ಆಚರಿಸ್ತಾರೆ. ಈ ಹಬ್ಬದ ಬಗ್ಗೆ ಒಂದಿಷ್ಟು ಮಾಹಿತಿ. ಅದು ದೇಶಕಾಲಾನುಕ್ರಮ ಹಾಗೆ ಸಂದರ್ಭಕ್ಕೆ ಅನುಗುಣವಾಗಿ ಇನ್ನೊಂದು ನಮಗೆ ಯಾವುದು ಬೇಕೋ ಅದನ್ನೇ ಮಾಡಿಕೊಂಡು ಬಂದಿದ್ದೀವಿ. ಈ ಥರನೂ ಆಗಿದೆ.
ಪ್ರತಿಯೊಂದು ಕಡೆನೂ ಈ ಹಬ್ಬದ ಮಾಹಿತಿ ಇದ್ದೇ ಇದೆ. 2 ಸಲ ನಮಗೆ ಬೆಳೆ. ಈಗಲೂ ನಿಮಗೆ ಈ ಗೌರಿಕಾಯಿ ಅಂತಲೇ ಸಿಗೋದು. ತೆಂಗಿನಕಾಯಿಗೆ ಗೌರಿಕಾಯಿ ಅಂತ, ಗೌರಿ ಹಬ್ಬದಲ್ಲೇ ತೆಂಗಿನಕಾಯಿನ ಇಳಿಸ್ತಾ ಇದ್ರು ಅಂತ. ಸಂಕ್ರಾಂತಿಗೆ ಬಿಟ್ಟರೆ ಇನ್ನು ಗೌರಿ ಹಬ್ಬಕ್ಕೆ ಹೀಗೆ 6 ತಿಂಗಳ ಗ್ಯಾಪ್ ಅಲ್ಲದನ್ನು ಇಳಿಸ್ತಾ ಇದ್ರು, ವರ್ಷಕ್ಕೆ 2 ಬೆಳೆ ಅಂತ. ಈಗ ನಮಗೆ ಎಲ್ಲವೂ ಕೂಡ 24 ಗಂಟೆಗಳ ಕಾಲ ಸಿಗೋದ್ರಿಂದ ಆಯಾ ಪದಾರ್ಥಗಳ ಮಹತ್ವ ಕಳ್ಕೊಂಡಿದೆ. ಹಾಗಾಗಿ ತೆಂಗಿನಕಾಯಿ, ಸೀಗುಂಬಳಕಾಯಿ ಬೆಳೆಯುವ ಕಾಲ, ಮತ್ತು ಅವರೆಕಾಯಿ ಬೆಳೆಯುವ ಕಾಲ, ಗೆಣಸು, ಕಡಲೆಕಾಯಿ ಬೀಜ, ಮತ್ತು ಭೋಗಿ ಹಬ್ಬದ ದಿನ ಈ ಖಾರದ ಪದಾರ್ಥ ಮಾಡೋದು ಲಾಸ್ಟ್. ಅಂದರೆ ಏನು ಖಾರ ಪೊಂಗಲ್ ಏನಿದೆ, ಅಂದರೆ ಹುಗ್ಗಿ ಅಂತ ಕರಿತೀವಿ, ಇದು ಮಾಡ್ತಕ್ಕಂತಹ ಕೊನೆಯ ದಿವಸ. ಮಾರನೇ ದಿವಸ ಮಾಡ್ತಕ್ಕಂಥದ್ದು ಸಿಹಿ ತಿಂಡಿ. ಹಾಗಾಗಿ ಭೋಗಿ ಹಬ್ಬದಲ್ಲಿ ಭೂಮಿ ತೃಪ್ತಿಗೋಸ್ಕರವಾಗಿ, ಭೂದೇವಿಯ ತೃಪ್ತಿಗೋಸ್ಕರವಾಗಿ ಇದನ್ನೆಲ್ಲವನ್ನು ಕೂಡ ಮಕ್ಕಳಿಗೆ ಬಾಗನ, ಅಂದರೆ ಹಿರಿಯರಿಗೆ, ಆ ಮನೆಯ ಹಿರಿಯರಿಗೆ ಬಾಗನವನ್ನು ಕೊಡ್ತಾಯಿದ್ರು. ಮತ್ತು ಮಕ್ಕಳಿಗೆ ಅವ್ರ ಕೈಲಿ ಕೊಡಿಸ್ತಾ ಇದ್ರು. ಕಬ್ಬು ಅದೆಲ್ಲ ಹಿಂದಿನ ದಿನ ಕೊಡ್ತಕ್ಕಂಥದ್ದು. ಇಡೀ ಕಬ್ಬನ್ನು ಭೋಗಿ ಹಬ್ಬದ ದಿನ ಕೊಡೋದು, ಕಟ್ ಮಾಡಿಕೊಡೋದು ಸಂಕ್ರಾಂತಿ ದಿನ. ಈಗ ಮಕ್ಕಳಿಗೆ ಅಷ್ಟು ಹಿಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅದನ್ನು ಕಟ್ ಮಾಡಿಕೊಡೋದು ಈ ಸಂಕ್ರಾಂತಿ ದಿನದಲ್ಲಿ ಇದನ್ನು ಆಚರಣೆಯನ್ನು ಮಾಡ್ತಾಯಿದ್ರು. ಹಾಗಾಗಿ ಸಾಮಾನ್ಯವಾಗಿ ಹೇಳ್ತಾರಲ್ಲ, 1 ಹೊತ್ತು ತಿಂದವನು ಯೋಗಿ, 2 ಹೊತ್ತು ತಿಂದವನು ಭೋಗಿ ಅಂತ. ಹಾಗಾಗಿ 2 ಹೊತ್ತು ಅವರಿಗೆ ಆಹಾರ ಧಾನ್ಯ ಸ್ವೀಕಾರ ಮಾಡಬೇಕು. 2 ಹೊತ್ತಿನ ದಿವಸ ಊಟ ತಿಂಡಿಗೆ ಅವರಿಗೆ ಬರಬಾರದು ಅಂದರೆ ಆ ಭೋಗಿಯ ದಿವಸ ಬಾಗನ ಮಾಡಿದವ್ರಿಗೆ ಇದೆಲ್ಲ ಏನೂ ಬರಲ್ಲ ಅಂತ. ಹಾಗೆ ಅದು ಆಮೇಲೆ ಮುಂದೂ ಬೇರೆ ಗಾದೆ ಹೇಳ್ತೇನೆ, 3 ಹೊತ್ತು ತಿಂದವರು ರೋಗಿ ಅಂತ. ಅದು ಸುಮ್ಮನೆ ನಾವು ತಿಂತಾನೆ ಇದ್ದರೆ ಆ ರೋಗಾದಿಗಳು ಬರುತ್ತೆ ಅನ್ನೋದು ಹೇಳ್ತಾರೆ. ಹಾಗಾಗಿ ನಮಗೆ ಭೋಗದಿಂದ ಇರಬೇಕಾದ್ರೆ, ಭೋಗ ಅಂದರೆ ಅದಕ್ಕೆ ಉಪಭೋಗ ಅಂತ ಕರೀತಾರೆ. ನಾವೇನೋ ತಿಂಡಿ ತಿನಿಸು ಆಹಾರ ಪದಾರ್ಥ ಇವೆಲ್ಲ ತಿನ್ನಬೇಕು ಅಂದರೆ ಅದು ನಮಗೆ ಸಿಗಬೇಕು ಅಂದರೆ ನಾವು ಬೆಳೆದಿರತಕ್ಕಂಥ ಧಾನ್ಯಗಳನ್ನು ಏನು ಮಾಡ್ತಿದ್ರು ಅಂದರೆ ಪ್ರಪ್ರಥಮವಾಗಿ ಒಂದು ದೇವಸ್ಥಾನಕ್ಕೆ ಅದನ್ನು ಕೊಡೋರು. ಕೆಲವು ಕಡೆ ಯಾರೂ ಸಿಗದಿದ್ದ ಪಕ್ಷದಲ್ಲಿ, ಆ ಊರಲ್ಲೇ ಯಾರೂ ಇಲ್ಲ, ಇರೋವರೇ 4 ಜನ 5 ಜನ, ಇವತ್ತು ಅಂದರೆ ಎಲ್ಲ ಕಡೆ ಎಲ್ಲ ಜನ ಇದ್ದಾರೆ. ಆಗಿನ ಪ್ರದೇಶಕ್ಕೆ ಊರಿಂದ ಊರಿಗೆ ಹೋಗೋದೇ ಕಷ್ಟ, ನದಿ ಅಥವಾ ಏನೋ ಕೆರೆ ಅದರ ಅಡ್ಡ ಈ ಥರ ಇದ್ದಾಗ ಅದನ್ನು ಪ್ರವಾಹಕ್ಕೋಸ್ಕರವಾಗಿ ಆ ನೀರಿಗೆ ಸಮರ್ಪಣೆ ಮಾಡೋರು, ಇಲ್ಲ ಯಾರಿಗಾದರೂ ಅದನ್ನು ದಾನ ಕೊಡೋರು, ಅದೇ ಪದ್ಧತಿ. ಇದು ಆ ಭೋಗಿ ಹಬ್ಬದ ಒಂದು ಸಂಕೇತ ಆಗಿದೆ. ಅವತ್ತಿನ ದಿವಸಕ್ಕೆ ಆ ಬೆಳೆಗಳೆಲ್ಲ ಬೆಳೆದು ಅದನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿ ನಂತರ ತಾವು ಅದನ್ನು ಸ್ವೀಕಾರ ಮಾಡೋದು ಮಾರನೇ ದಿನ. ಆದ್ದರಿಂದ ಅದನ್ನು ಹಿಂದಿನ ದಿವಸ ಕೊಟ್ಟು ಮಾರನೇ ದಿನ ಅದನ್ನು ಸ್ವೀಕಾರ ಮಾಡ್ತಾಯಿದ್ರು. ಅದೇ ಭೋಗಿ. ಆ ಸಂಕ್ರಾಂತಿಗೆ ಎಳ್ಳು ಬೀರೋದು ಎಷ್ಟು ಮುಖ್ಯನೋ ಭೋಗಿಯಲ್ಲಿ ಹಿರಿಯರಿಗೆ ಕೊಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಅಂತ ಅದನ್ನು ಹೇಳ್ತಾರೆ. ಇವತ್ತಿನ ದಿವಸ ಕಾಲಮಾನಕ್ಕೆ ತಕ್ಕಂತೆ ಎಲ್ಲವೂ ಸಿಗೋದ್ರಿಂದ ಇದನ್ನೆಲ್ಲವನ್ನು ಕೂಡ ದೇವರಿಗೆ ಸಮರ್ಪಣೆಯನ್ನು ಮಾಡ್ಬೋದು. ಅವರವ್ರ ಕ್ಷೇತ್ರಗಳಲ್ಲಿ ಎಲ್ಲ ಕಡೆ ದೇವಸ್ಥಾನಗಳ ಅಭಿವೃದ್ಧಿ ಇದೆ, ಜನಜಂಗುಳಿ ಇದೆ, ಆಯಾ ಕ್ಷೇತ್ರಗಳಲ್ಲಿ ದೇವಸ್ಥಾನ ಇದೆ ಅಥವಾ ಯಾರೋ ಹಿರಿಯರು ಯಾರಾದರೂ ಇದ್ದರೆ ಅವರಿಗೆ ಕೊಟ್ಟು ಬರ್ತಕ್ಕಂಥದ್ದು ಒಂದು ಶ್ರೇಷ್ಠ. ಇದೆಲ್ಲ ಅನುಚಾನ ಪದ್ಧತಿ, ಹಿಂದಿನಿಂದ ಒಂದು ಪದ್ಧತಿಯನ್ನು ಮಾಡಿಕೊಂಡು ಬಂದಿದ್ದಾರೆ. ಅದನ್ನು ಉಳಿಸೋದು ಕೂಡ ನಮ್ಮ ಕರ್ತವ್ಯಗಳು ಆಗಿದೆ. ಹಾಗಾಗಿ ಇದನ್ನು ಉಳಿಸಿದ್ರೂ ಕೂಡ ಶ್ರೇಷ್ಠ ಆಗುತ್ತೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ಬೋದು. ಓಕೆ ಗುರುಗಳೇ, ಹಾಗೆ ಸಂಕ್ರಾಂತಿ ಎಂದು ವಿಶೇಷವಾಗಿ ದೇವರಿಗೆ ಪೂಜೆಯನ್ನು ಮಾಡ್ತೀವಿ. ಅದರಲ್ಲೂ ಯಾವ ದೇವರಿಗೆ ಪೂಜೆಯನ್ನು ಮಾಡಿದ್ರೆ ಹೆಚ್ಚು ಫಲ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಅಂತ. ಹಾಗಾಗಿ ಯಾರು ನಮಗೆ ಗುರುಗಳು ಅವರಿಗೆಲ್ಲ ಪೂಜೆ ಮಾಡಬೇಕು. ಹಾಗಾಗಿ ನಮಗೇನು ಹೇಳಿರೋದು, ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಇಡೀ ಜಗತ್ತು ಒಪ್ಪಿರ್ತಕ್ಕಂಥದ್ದು. ಹಾಗಾಗಿ ಕೃಷ್ಣನಿಗೆ ಪೂಜೆ ಒಂದು ವಿಶೇಷ. ಅವರವರ ಮನೆಯ ದೇವರ ಪೂಜೆ ನಿತ್ಯ ಮಾಡಲೇಬೇಕು. ಹಾಗಾಗಿ ನಿತ್ಯವೂ ಆ ಪೂಜೆಗಳು ನಡೆಯುತ್ತೆ. ಮತ್ತು ಸಂಕ್ರಮಣದ ಪರ್ವಕಾಲ ಆದ್ದರಿಂದ ಪರ್ವಕಾಲಗಳಲ್ಲಿ ಸೂರ್ಯನಿಗೆ ಮತ್ತು ಅಲ್ಲಿ ಸೂರ್ಯನದೇ ವಿಶೇಷ ಆದ್ದರಿಂದ ಸೂರ್ಯನಿಗೆ ಪೂಜೆ. ಸಂಕ್ರಮಣದಿಂದ ರಥಸಪ್ತಮಿಯವರೆಗೂ ಕೂಡ ಸೂರ್ಯನಿಗೆ ವಿಶೇಷ. ಅದಕ್ಕೆ ಪೂಜಾರ್ಘ್ಯ ಅಂತ ಕರೀತಾರೆ. ಅರ್ಘ್ಯ ಪೂಜೆ ಇವೆಲ್ಲ ಕೂಡ ಸೂರ್ಯನಿಗೆ ಬಹಳ ವಿಶೇಷ. ಅಲ್ಲಿಂದ ಮಾಘ ಮಾಸದವರೆಗೂ ಇರುತ್ತೆ. ಆದರೂ ಕೂಡ ಸೂರ್ಯನಿಗೆ ಒಂದು ವಿಶೇಷ ಪೂಜೆ, ಕೃಷ್ಣನಿಗೆ ಪೂಜೆ ಅಥವಾ ಕೃಷ್ಣಾಷ್ಟೋತ್ತರ ಪೂಜೆ, ಅವರ ಮನೆಯ ದೇವರು ಕುಲದೇವರ ಪೂಜೆ. ಯಾವುದೇ ದೇವರಿಗೆ ಇಂಥ ದಿನ ಅಂತ ಏನು ನಿಯಮ ಇಲ್ಲ. ದೇವರ ಪೂಜೆ ಪ್ರತಿನಿತ್ಯ ಮಾಡಲೇಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ನಿತ್ಯೋತ್ಸವ ನಿತ್ಯಮಂಗಳ ಅಂತ ದೇವರಿಗೆ ಹೆಸರು. ಪ್ರತಿ ದಿವಸವೂ ಅವನನ್ನು ಸ್ಮರಣೆ ಮಾಡೋದು ಪೂಜೆ ಮಾಡ್ತಕ್ಕಂಥದ್ದು ವಿಶೇಷ. ಇದರ ಒಳಗೆ ಏನಂದರೆ, ನೀವು ಎಳ್ಳು ಬೆಲ್ಲದ ಜೊತೆಗೆ ಕಬ್ಬು ಮತ್ತು ಎಳಚೆ ಹಣ್ಣು ಇದನ್ನು ಮತ್ತು ದಕ್ಷಿಣೆ ಸಮೇತವಾಗಿ, ಅಂದರೆ ಮಕ್ಕಳಿಗೆಲ್ಲ ಇದನ್ನು ಮಾಡೋದಿದೆ. ಸಕ್ಕರೆ ಮಣಿ ಎಲ್ಲ ಹಾಕಿ ಆ ಮಕ್ಕಳನ್ನು ಕೂಡಿಸಿ ಸಂಜೆ ಹೊತ್ತು ತಾವು ದಾರೆ ಇರತಕ್ಕಂಥದ್ದಿದೆ. ನಮ್ಮ ವಜ್ರಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಕೂಡ 9 ಜನ ಸಣ್ಣ ಮಕ್ಕಳಿಗೆ ನಾವು ಇದನ್ನು ಮಾಡ್ತೀವಿ ದೇವಸ್ಥಾನದ ವತಿಯಿಂದ. ಯಾಕಂದರೆ ಅನೇಕ ಜನಗೆ ಮಕ್ಕಳಿಗೆ ಗೊತ್ತಿಲ್ಲದೆ ಇರ್ಬೋದು, ಮಾಡದೇ ಇರ್ಬೋದು, ಕೆಲವರ ಮನೆಯಲ್ಲಿ ಪದ್ಧತಿ ಇಲ್ಲದೆ ಇರ್ಬೋದು. ಈಗೆಲ್ಲ ಇರೋದ್ರಿಂದ ದೇವಸ್ಥಾನದಲ್ಲಿ ಆಚರಣೆಯನ್ನು ಮಾಡ್ತೀವಿ ನಾವು. ಅದೆಲ್ಲವನ್ನು ಕೂಡ ಮುತ್ತು ರತ್ನ ಬೆಳ್ಳಿ ಬಂಗಾರ ಅದರ ಸಮೇತವಾಗಿ ದಕ್ಷಿಣೆ ಸಮೇತವಾಗಿ
ಆ ಮಕ್ಕಳಿಗೆ ಈ ಎಳ್ಳನ್ನು ಹೇಗೆ ನಾವು ದಾರಿ ಎರಿತೀವೋ ಹಾಗೆ ಬೆಳಗ್ಗೆ ದೇವರಿಗೆ ಎಳ್ಳು ಬೆಲ್ಲದ ಜೊತೆ ಎಳಚೆ ಹಣ್ಣು ಅಂತ ಕರೀತಾರೆ. ಎಳಚೆ ಹಣ್ಣು, ಕಬ್ಬು ಇವೆಲ್ಲವನ್ನು ಕೂಡ ದೇವರಿಗೂ ಕೂಡ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠ. ಸಾಮಾನ್ಯವಾಗಿ ಎಲ್ಲರೂ ಬರೀ ಇದನ್ನು ಎಳ್ಳು ದಾನ ಮಾಡೋದು ಮಾತ್ರ ಅಂತ ಅಂದ್ಕೊಂಡಿದ್ದಾರೆ. ಅದೇನಾಗುತ್ತೆ ಅಂದರೆ ಎಲ್ಲ ತಟ್ಟೆಗಳಲ್ಲಿ ಇಟ್ಟು ಅದನ್ನು ಕೊಟ್ಟಿರ್ತಕ್ಕಂಥ ಫೋಟೋ ಮಾತ್ರ ಹಾಕ್ತಾರೆ. ದೇವರಿಗೆ ಅಭಿಷೇಕ ಮಾಡಿರೋದು, ನೈವೇದ್ಯ ಮಾಡಿರೋದು ಈ ಫೋಟೋ ಎಲ್ಲ ಹಾಕಲ್ಲ. ಮೊದಲು ಅದನ್ನು ಅಭಿಷೇಕ ಮಾಡಿ ನೈವೇದ್ಯ ಮಾಡಿ ನಂತರದಲ್ಲಿ ತಾವು ಅದನ್ನೆಲ್ಲ ಹಂಚಬೇಕು ಅನ್ನೋ ನಿಯಮ ಇದೆ. ಹಾಗಾಗಿ ಎಲ್ಲ ದೇವರಿಗೂ ಪೂಜೆ ಮಾಡ್ತಕ್ಕಂಥದ್ದು ಶ್ರೇಷ್ಠ. ಓಕೆ, ನೀವು ಹೇಳಿದ್ರಿ ಈಗ ಎಳ್ಳು ದಾನ ಅಂಥೇಳಿ. ಸೊ ಸಂಕ್ರಾಂತಿಯಲ್ಲಿ ಯಾವುದಾದ್ರು ಒಂದು ವಸ್ತುವಿನ ದಾನಕ್ಕೆ ಮಹತ್ವ ಇದೆಯಾ, ಹೇಗೆ? ಪ್ರತಿಯೊಂದು ನಮ್ಮಲ್ಲಿ ಏನಂತಂದರೆ ಪ್ರತಿಯೊಂದಕ್ಕೂ ದಾನದ ಮಹತ್ವ ಇದೆ. ಈಗ ತಾನೇ ಭೋಗಿ ಹಬ್ಬದ ಬಗ್ಗೆ ಹೇಳಿದಾಗ ಯಾವುದು ಧಾನ್ಯ ಮೊದಲು ಬರುತ್ತೋ ಅದನ್ನು ತಾವು ಎತ್ಕೊಂಡೋಗಿ ತಿನ್ಬಿಡೋದಲ್ಲ. ಬೆಳೆಯನ್ನು ಬೆಳೆದು ಅದನ್ನು ಚತುರ್ಭಾಗ ಮಾಡ್ತಾರೆ, ಒಂದು 4 ಭಾಗ ಮಾಡಿ ಅದನ್ನು ಒಬ್ಬ ದೇವರಿಗೆ, ಹಿರಿಯರಿಗೆ, ಮನೆಯಲ್ಲಿ ದೊಡ್ಡವರಿಗೆ. ಈಗ ನೋಡಿ, ಈಗಲೂ ಆ ಮನೆಗಳಲ್ಲಿ ಸುಮಾರು ಜನ ಅದನ್ನು ಕಾಯ್ತಾ ಇರ್ತಾರೆ ಅಲ್ವಾ. ಆ ಮನೆಗಳಲ್ಲೆಲ್ಲ ಬಂದು ಆ ದೊಡ್ಡವರು ಕೊಡ್ತಕ್ಕಂಥ ಆಹಾರ ಈಗಲೂ ಒಂದು ತೆಂಗಿನಕಾಯೋ, ಹಲಸಿನ ಹಣ್ಣು ಅಥವಾ ಯಾವುದೋ ಒಂದು ಹಣ್ಣು, ಈ ಮಾವಿನ ಹಣ್ಣು, ಆ ಮನೆ ಅವ್ರ ತೋಟದಲ್ಲಿ ಎಷ್ಟೇ ಮಾವಿನ ಹಣ್ಣು ಇರಲಿ, ಅದೆಲ್ಲೋ ಆ ತೋಟದಲ್ಲಿ ಬಿಟ್ಟರೆ ಮಾವಿನ ಹಣ್ಣು ಒಂದು ಬಿಂದರೆ ಅದಕ್ಕೆ ಜಗಳ ಆಗುತ್ತೆ. ಅದು 1-2 ತಂದಿರ್ತಾರೆ, 10 ಜನ ಇದ್ದರೆ ಅದನ್ನೇ ಕಿತ್ಕೊಂಡು ತಿನ್ನೋ ಥರ ಆಗಿಬಿಡುತ್ತೆ. ಅಂದರೆ ಅದಕ್ಕೆ ಮಹತ್ವ ಜಾಸ್ತಿ ಅಂತ. ಹಾಗಾಗಿ ಆ ಎಳ್ಳು, ಬೆಲ್ಲ ಇವನ್ನೆಲ್ಲವನ್ನು ಕೂಡ ನಾವು ದಾನ ಮಾಡಬೇಕು. ಬರೀ ದಾನ ಮಾಡುವ ಬದಲು ಆ ಬರೀ ಎಳ್ಳು ಬೆಲ್ಲ ಹೇಗೆ ದಾನ ಮಾಡೋದು? ಹಾಗಾಗಿ ಎಳ್ಳು, ಬೆಲ್ಲ, ಕೊಬ್ಬರಿ, ಹುರುಗಡ್ಲೆ, ಕಡಲೆಕಾಯಿ ಬೀಜ ಇದು ಪಂಚಧಾನ್ಯ ಆಗುತ್ತೆ. ಈ ಪಂಚಧಾನ್ಯ ನಮಗೆ ಪಂಚಕಜ್ಜಾಯ, ಗಣಪತಿಗೂ ನೈವೇದ್ಯ ಮಾಡ್ತಕ್ಕಂಥ ಪಂಚಕಜ್ಜಾಯ, ಹೋಮಕ್ಕೆ ಹಾಕ್ತಕ್ಕಂಥದ್ದು ಈ ಪಂಚಕಜ್ಜಾಯ. ಪ್ರಸಾದವೂ ಕೂಡ ನಮಗೆ ಸಾಮಾನ್ಯವಾಗಿ ಬೇಳೆಗಳಿಂದ ಪಂಚಕಜ್ಜಾಯ ಅಂತ ಬರುತ್ತೆ. ಹಾಗೆ ಪಂಚಧಾನ್ಯ ಅಂತ ಈ ಧಾನ್ಯಗಳು ಕೂಡ ನಮಗೆ ಬೇಕಾಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಧಾನ ಧಾನ್ಯ ಎಳ್ಳು ಮತ್ತು ಕಡಲೆಕಾಯಿ ಬೀಜ, ಗುರು ಶನಿಗೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಇದನ್ನು ಕೂಡ ನಾವು ಬಳಸಿ ದಾನ ಮಾಡ್ತಕ್ಕಂಥದ್ದು ಶ್ರೇಷ್ಠ. ಅದರಿಂದ ಮಹತ್ತರವಾಗಿರತಕ್ಕಂಥ ಫಲವೂ ಇದೆ ಇಸ್ಕೊಂಡವ್ರಿಗೂ ಕೂಡ. ಯಾಕೆಂದರೆ ಇವರು ಇಸ್ಕೊಂಡವ್ರಿಗೂ ಕೂಡ ಅದು ಬಹಳವಾಗಿರತಕ್ಕಂಥ ಫಲವೂ ಬರುತ್ತೆ. ದಾನ ಇಸ್ಕೊಳ್ಳೋದು ಕೂಡ ಅಷ್ಟೇ ಮಹತ್ವ. ಆದರೆ ಇದನ್ನು ದಾನ ಅಂತ ಏನು ಕರೆಯಲ್ಲ. ದಾನ ಕೊಡೋದು ಅದು ಬೆಳಗ್ಗೆ ಹಿರಿಯರಿಂದ ದಾನ ಇರುತ್ತೆ. ನೀವು ಎಳ್ಳು ಬೆಲ್ಲ ಪ್ರಸಾದದ ರೂಪವಾಗಿ ಇಸ್ಕೊಳ್ತಾರೆ, ಪರಸ್ಪರವಾಗಿ ಇಸ್ಕೊಳ್ತಾರೆ. ಯಾವುದು? ಎಳ್ಳು ಬೆಲ್ಲ ಮತ್ತು ಬನ್ನಿ. ಬನ್ನಿನೂ ದಾನ ಮಾಡೋದು ಅಂತಿಲ್ಲ, ಬನ್ನಿ ಸ್ವೀಕಾರ ಮಾಡೋದು, ಇಸ್ಕೊಳ್ಳೋದು. ಹಾಗೆ ಎಳ್ಳು ಬೆಲ್ಲನೂ ಅಷ್ಟು ಇಸ್ಕೊಳ್ಳೋದು ಇನ್ನೊಬ್ಬರ ಹತ್ರ, ಈ ಥರವಾಗಿ ಇರುತ್ತೆ. ಆ ಎಳ್ಳು ಬೆಲ್ಲಕ್ಕೆ ಈ ದಾನ. ಆದರೆ ಈ ಬರೀ ಎಳ್ಳು ಬೆಲ್ಲ ದಾನ ಮಾಡೋ ಬದಲು ವಿಳ್ಯದೆಲೆ, ಅಡಿಕೆ, ಹಣ್ಣು, ಆಮೇಲೆ 5 ವರ್ಷ 9 ವರ್ಷ ಇದು ದಾನ ಮಾಡೋದಿದೆ. ಯಾರಿಗೆ ಪುತ್ರ ಸಂತಾನ ಮಕ್ಕಳಾಗುವ ಅಪೇಕ್ಷೆ ಇರುತ್ತೋ ಅವರಿಗೆಲ್ಲ ಬೆಳ್ಳಿ ಕೃಷ್ಣನ ದಾನ ಮಾಡ್ತಾರೆ. ಮಕ್ಕಳಾದ ಮೇಲೆ 5 ವರ್ಷ ಮತ್ತೆ ದಾನ ಮಾಡ್ತಾರೆ. ಬಾಳೆಹಣ್ಣು ಚಿಪ್ಪು ತೆಗೆದು ಅದನ್ನು ದಾನ ಮಾಡ್ತಾರೆ. ಬೆಳ್ಳಿ ಕೃಷ್ಣನ ದಾನ ಮಾಡ್ತಾರೆ. ಆಮೇಲೆ ಮಡಿಕೆಯಲ್ಲಿ ಎಳ್ಳು ಬೆಲ್ಲ ಇಟ್ಟು ಅದನ್ನು ದಾನ ಮಾಡ್ತಾರೆ. ಹಾಗಾಗಿ ದಾನಕ್ಕೆ ಇಂಥದ್ದೇ ಮಾಡಬೇಕು ಅಂತ ಮಹತ್ವ ಇದೆ. ಇದರಲ್ಲಿ ಅತ್ಯಂತ ಶ್ರೇಷ್ಠ ಈ ದೇವರ ಸ್ಮರಣೆ ಪೂರ್ವಕವಾಗಿ ಇದನ್ನೆಲ್ಲವನ್ನು ದಾನ ಮಾಡೋದು ಒಂದಾದರೆ, ಮಕ್ಕಳಿಗೆಲ್ಲ ಒಂದು ಆಚರಣೆ ದಾನ ಮಾಡೋದನ್ನು ಕಲಿಸೋದು. ನಮ್ಮಲ್ಲಿ ಎಲ್ಲರೂ ಇಟ್ಕೊಳ್ಳೋಕ್ಕಿಂತ ದಾನ ಮಾಡಿರೋದೇ ಜಾಸ್ತಿ ಅಲ್ವಾ. ನಾವು ಹೆಚ್ಚು ಕಡಿಮೆ ಹೊರದೇಶಗಳಲ್ಲಿ ನಾವೆಲ್ಲೂ ಹೇಳಿದ್ದು ಕೇಳಿದ್ದು ನಾವು ನೋಡಿಲ್ಲ ಸಾಮಾನ್ಯವಾಗಿ. ಆದರೆ ಭಾರತ ದೇಶದಲ್ಲಿ ನೋಡಿ ಎಷ್ಟೊಂದು ಕಡೆ ಇಂಥ ದೇವಸ್ಥಾನ ಕಟ್ಟಿದ್ದಾರೆ. ಈ ಬಿರ್ಲಾ ಟೆಂಪಲ್ಲು, ಟಾಟಾ ಟೆಂಪಲ್ಲು, ಅಥವಾ ಬೇರೆ ಯಾವುದೋ ಒಂದು ಜನಾಂಗದ ಒಂದು ದೇವಸ್ಥಾನ, ಅಥವಾ ಇಂಥವರ ತೊಟ್ಟಿ, ನೀರು ಕುಡಿಯೋಕ್ಕೆ ಅನುಕೂಲ ಮಾಡಿ, ಅಥವಾ ಬಾವಿ, ಎಷ್ಟು ಇದೆಲ್ಲ ಇದೆ. ಅಂದರೆ ಇದೆಲ್ಲ ತಮ್ಮಲ್ಲಿ ಇರ್ತಕ್ಕಂಥ ಸ್ವಲ್ಪವನ್ನು ತೆಗೆದು ಸಮಾಜಕ್ಕೆ, ನಮ್ಮಲ್ಲಿ ಪದ್ಧತಿ ಏನು ಸ್ವಲ್ಪ ನಮಗೆ ಸಮಾಜಕ್ಕೆ ಪೂರ್ತಿ ಅನ್ನೋ ಒಂದು ಉದ್ದೇಶ ಹೊಂದಿದೆ. ಹೀಗಾಗಿ ಈ ದಾನಕ್ಕೆ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ. ಇದು ಮಕ್ಕಳಿಗೆ ಕಲಿಸೋದಕ್ಕೋಸ್ಕರವಾಗಿ ಮೊದಲು ಈ ಸಂಕ್ರಮಣ ಅಂದರೆ ಎಲ್ಲದರ ಒಂದು ಜೋಡಣೆಗೆ ಸಂಕ್ರಮಣ ಅಂತ ಒಂದು ಹೆಸರಿದೆ ಅಂತ. ಇದಕ್ಕೆ ದಾನದ ಮಹತ್ವ ಹೇಳ್ತಾರೆ. ಇದಕ್ಕೆ ಎಳ್ಳು ವಿಶೇಷ ದಾನವಾಗಿ ಹೇಳ್ತಾರೆ. ಸೊ ಹಾಗೆ ಸಂಕ್ರಾಂತಿ ಅಂದ ತಕ್ಷಣ ನಮಗೆ ಇನ್ನೊಂದು ನೆನಪಾಗೋದು ಪೊಂಗಲ್. ಸೊ ಪ್ರತಿಯೊಬ್ಬರ ಮನೆಯಲ್ಲೂ ಪೊಂಗಲ್ ಮಾಡ್ತೀವಿ. ಅಂದರೆ ಈಗ ಎಲ್ಲ ಕುಕ್ಕರಲ್ಲಿ ಇಟ್ಬಿಡ್ಬೋದೇನೋ, ಬಟ್ ಅದಕ್ಕೆ ಒಂದು ಪದ್ಧತಿ, ಕ್ರಮ ಅನ್ನುವಂಥದ್ದು ಇತ್ತು ಅಲ್ವಾ. ಸೊ ಅದ್ರ ಬಗ್ಗೆ ಹೇಳೋದಾದರೆ ನಮಗೆ ಎರಡೂ ಕೂಡ ಪೊಂಗಲ್ ಅಂತ ಹೇಳಿ ಕರೀತಾರೆ. ಅದಕ್ಕೆ ಖಾರ ಪೊಂಗಲ್ಲು, ಸಿಹಿ ಪೊಂಗಲ್ಲು ಅಂತ ಇದೆ, ಹುಗ್ಗಿ ಅಂತಿದೆ, ಪೊಂಗಲ್ ಅಂತಿದೆ. ಪೊಂಗಲ್ ಅನ್ನೋ ಪದ ಎಲ್ಲದರಲ್ಲೂ ಒಂದೇ ಇದೆ. ಹಾಗೆ ಪೊಂಗು ಅಂತ ಹೇಳಿ ಮತ್ತು ಅಲ್ಲು ಅಂತೆಲ್ಲ ಹೇಳ್ತಾರೆ. ಈ ಸಾಮಾನ್ಯವಾಗಿ ಈ ತೆಲುಗಲ್ಲೆಲ್ಲ ಗಾದೆ ಇರುತ್ತೆ, ಅಲ್ಲಂ ಬೆಲ್ಲಂ ಅಂತ, ಶುಂಠಿ ಮತ್ತು ಬೆಲ್ಲ ಅಂತ. ನಮ್ಮಲ್ಲೂ ಒಂದು ಶುಂಠಿ ಅಂತೇಳಿ ಅದನ್ನೆಲ್ಲ ಕರೀತಾರೆ. ಹಾಗಾಗಿ ಒಂದು ಪಾತ್ರೆಗೆ ಅದು ಕಂಚು ಅಂತ ಹೇಳ್ತಾರೆ. ಕಂಚಿನ ನಮ್ಮಲ್ಲಿ
ಮಡಿಕೆ ಅಂತೆಲ್ಲ ಇವ್ರು ಹೇಳ್ತಾರೆ. ನಮ್ಮಲ್ಲಿ ಹಾಗೆಲ್ಲ ಇರಲಿಲ್ಲ, ಬಂಗಾರದ ಪಾತ್ರೆಗಳನ್ನೇ ಬಳಸ್ತಾ ಇದ್ರು ಅಂತ ನಿಯಮ ಇದೆ. ಅಷ್ಟು ಶ್ರೀಮಂತವಾಗಿರ್ತಕ್ಕಂಥ ದೇಶ ನಮ್ಮ ದೇಶ. ಅದು ಕೊನೆಗೆ ಯಾವುದಾದ್ರೂ ಒಂದು ಪಾತ್ರೆಗೆ ಅಂತ ಬಂದಿದ್ದಾರೆ. ವಿಶೇಷವಾಗಿ ಕಂಚು. ಆ ಕಂಚಿನ ಪಾತ್ರೆಯಲ್ಲಿ 3 ಹಸಿಯ ಅರಿಶಿಣದ ಬೇರನ್ನು ಸುತ್ತಿ ಅದಕ್ಕೆ ಒಳಗೆ ಹಾಲನ್ನೇ ಹಾಕಿ, ಹಾಲಿನಿಂದನೇ ಅಕ್ಕಿಯನ್ನು ಹಾಕಿ, ಹಾಲು ಕುದ್ದ ಮೇಲೆ ಅಕ್ಕಿಯನ್ನು ಹಾಕಿ ಅದಕ್ಕೆ ತುಪ್ಪ, ಬೆಲ್ಲ ಅಥವಾ ಸಕ್ಕರೆಗಳನ್ನು ಹಾಕಿ ಮನೆಯ ಹೊರಗಡೆ ಇಟ್ಟು ಮನೆಯ ಹೊರಗಡೆ ಉಕ್ಕಬೇಕು. ಇದಕ್ಕೆ ಏನು ಕಾರಣ ಅಂತಂದರೆ, ಪ್ರತಿ ಎದ್ದ ಕೂಡಲೇ ನಾವು ಪ್ರತಿದಿನ ನಮಸ್ಕಾರ ಮಾಡೋದು ಯಾರಿಗೆ? ತಂದೆ ತಾಯಿಗೆ ಕೂಡ, ಆಮೇಲೆ ನಮ್ಮ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗೂ ಕೂಡ ನಂತರ ನಮಸ್ಕಾರ ಮಾಡ್ತೀವಿ. ಎದ್ದ ಕೂಡಲೇ ಭೂಮಿಗೆ ನಮಸ್ಕಾರ ಮಾಡಿ ಅಂತಾರೆ. ಕ್ಷಮೆಯಾದರಿತ್ರಿ ಅಂತ. ನಾವು ಕೂತಿದ್ದು, ನಿಂತಿದ್ದು, ಮಲಗಿದ್ದು, ಇದ್ದಾಗ ಹೋದಾಗ ಎಲ್ಲ ಕಾಲದಲ್ಲೂ ಕೂಡ ಭೂಮಿ ನಮಗೆ ಪ್ರಧಾನವಾಗಿರ್ತಕ್ಕಂಥದ್ದಾದ್ದರಿಂದ ನಮಗೆ ಕ್ಷಮೆ ಮಾಡುವಂಥ ಎದ್ದು ಕೂಡಲೇ ಧರಣಿ ಅಂದರೆ ಭೂಮಿ ದೇವಿಯನ್ನು ಕೇಳಿ ಪ್ರಾರ್ಥನೆ ಮಾಡಿಕೊಂಡು ಮುಂದೆ ನಾವು ಹೋಗಬೇಕು. ಅಂತಹ ಭೂಮಿಗೆ ಅದು ಉಕ್ಕಿ ಪುನಃ ವಾಪಸ್ ಕೆಳಗಡೆ ಚೆಲ್ಲಬೇಕು. ಯಾಕಂದರೆ ನಮಗೆ ಧಾನ್ಯ ಅಲ್ವಾ, ನೀರಿನೊಳಗೊಂದು ಬೀಜ ಹಾಕಿದ್ರೆ ಅದು ಏನೂ ಆಗಲ್ಲ. ಅದೇ ಭೂಮಿಯೊಳಗೆ ಬೀಜ ಹಾಕಿಬಿಟ್ರೆ ಇವತ್ತಲ್ಲ ನಾಳೆ ಅದು ಮೊಳಕೆ ಹೊಡೆದು ಅದರಿಂದ ಒಂದು ಮರ ಆಗಿ ಅದರಿಂದ ಹಣ್ಣು, ಹೂವು ಎಲ್ಲವನ್ನು ನಾವು ಪಡೀತೀವಿ. ಹಾಗಾಗಿ ಆ ಭೂಮಿ ತಾಯಿಗೆ ಸ್ವಪ್ರಯತ್ನವಾಗಿ ಚೆಲ್ಲೋದು. ಅಂದರೆ ಭೂಮಿ ತಾಯಿಗೆ 2 ಸಲ ಮಾಡ್ತೀವಿ. ಒಂದು ಕೋಜಾಗ್ರ ವ್ರತ ಅಂತ ಒಂದು ಲಕ್ಷ್ಮೀ ವ್ರತ ಇದೆ, ಅದು ಕೂಡ ಹೊರಗೆ ಇದೇ ಥರ ಮಾಡೋದು. ಮತ್ತು ಸಂಕ್ರಾಂತಿ ದಿವಸ ಇದೇ ರೀತಿಯಾಗಿ ಮಾಡ್ತಕ್ಕಂಥದ್ದು. ಎರಡೂ ಕೂಡ ಲಕ್ಷ್ಮೀ ದೇವಿಯ ಒಂದು ನಮಗೆ ಅನುಗ್ರಹ ಆಗಬೇಕು ಅಂದರೆ ಒಂದು, ಇನ್ನೊಂದು ಭೂಮಿ ತಾಯಿ ಆರೋಗ್ಯದ ಅಭಿವೃದ್ಧಿ ಆಗಬೇಕಾದ್ರೂ ಒಂದು. ಯಾಕೆಂದರೆ ನಮಗೆ ಸಾಮಾನ್ಯವಾಗಿ ಅದನ್ನು ಸಂಜೆಯ ಕಾಲದಲ್ಲಿ ಮಾಡಬೇಕು ಅಂತ, ಇವತ್ತು ಬೆಳಗಾಗಿದ್ದು ಅದನ್ನು ಮಾಡೋದು. ಅಂದರೆ ಸೂರ್ಯನ ಕಿರಣ ಇರಬೇಕಾದ್ರೆ ಇದನ್ನು ಮಾಡ್ತೀವಿ ಅಂತ. ಪೊಂಗಲ್ ಅನ್ನೋದು ಸೂರ್ಯನ ಕಿರಣ ಬಂದಾಗ ಕೆಲವರು ಮಾಡ್ತಾರೆ, ಚಂದ್ರಬಿಂಬ ಬಂದಾಗ ಕೆಲವರು ಮಾಡ್ತಾರೆ. ಹಾಲಿನಲ್ಲಿ ಚಂದ್ರನ ನೋಡಿ ನೀವು ತೊಗೊಂಡ್ರೆ ನಾರ್ಮಲ್ಲಾಗಿ ರಾತ್ರಿ ಹೊತ್ತು ಚಂದ್ರ ಏನು ಕಾಣ್ತಾನೆ, ಯಾವುದು ಚೌತಿ ಮತ್ತು ಅಮಾವಾಸ್ಯೆ 2 ದಿನ ನಮಗೆ ನೋಡಬಾರ್ದು ಅಂತಿದೆ. ಅಮಾವಾಸ್ಯೆ ದಿನ ಕಾಣಲ್ಲ, ಚೌತಿ ದಿನ ನೋಡಬಾರ್ದು, ಎರಡೇ. ಮಿಕ್ಕಿದ ದಿನದಲ್ಲಿ ನೀವು ಹಾಲಲ್ಲಿ ಆ ಚಂದ್ರನ ಬಿಂಬ ನೋಡಿ ತೊಗೊಂಡ್ರೆ ನಿಮಗೆ ಆರೋಗ್ಯ ಚೆನ್ನಾಗಾಗತ್ತೆ ಅನ್ನೋದಿದೆ. ಹಾಗಾಗಿ ಆ ಬಿಂಬ ಅದರೊಳಗಡೆ ಬೀಳಬೇಕು, ಬಿದ್ದಾಗ ಅದನ್ನು ಸ್ವೀಕಾರ ಮಾಡಬೇಕು. ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅನ್ನುವುದರಿಂದ ಆ ಪೊಂಗಲ್ ಅನ್ನೋದು ಎಲ್ಲ ಕಡೆನೂ ಬಂದಿದೆ. ಆದರೆ ತಮಿಳುನಾಡಿನಲ್ಲಿ ತುಂಬ ಪ್ರಶಸ್ತವಾಗಿ ಅದನ್ನು ಮಾಡ್ತಾರೆ. ಇನ್ನು ಕೆಲವು ದೇವಸ್ಥಾನಗಳಲ್ಲಿ ಮಾಡೋದುಂಟು, ಕೆಲವು ಮನೆಯೊಳಗೇನೆ ಮಾಡಿಕೊಳ್ತಾರೆ. ಅದು ಹೊರಗಡೆ ಮಾಡಿದ್ರೆ ಒಬ್ಬೊಬ್ಬರ ಅಭಿಪ್ರಾಯ ಇದೆ, ಅದನ್ನು ನೋಡಿಬಿಟ್ಟು ದೇವ್ರ ನೈವೇದ್ಯ ಮಾಡಬಾರ್ದು ಅನ್ನೋ ಒಂದು ಸಂದರ್ಭ ಇರೋದರಿಂದ ಕೆಲವರು ಒಳಗೆ ಮಾಡ್ಕೊಂಡು ನೈವೇದ್ಯ ಮಾಡ್ತಾರೆ. ಅದು ತಮಿಳುನಾಡಿನಲ್ಲಿ ಆ ಪೊಂಗಲನ್ನು ಹಂಚಿ ದೇವರ ಮತ್ತು ದೇವಿಯರ ಪ್ರೀತ್ಯರ್ಥವಾಗಿ ಅದನ್ನು ಮಾಡಿ ಎಲ್ಲರಿಗೂ ಅದನ್ನು ಹಂಚಿ ತಿಂತಾರೆ. ಹಾಗಾಗಿ ಅವತ್ತಿನಿಂದ ಎಲ್ಲ ಇಷ್ಟು ದಿನದ ಅಂದರೆ ವ್ಯವಸಾಯ ಪ್ರಧಾನ. ಆಂಧ್ರ ಆಗಲಿ, ತಮಿಳುನಾಡಾಗಲಿ, ಕರ್ನಾಟಕ ಆಗಲಿ ಎಲ್ಲ ಕಡೆ ವ್ಯವಸಾಯ ಪ್ರಧಾನ. ಭೂಮಿ ಈ ಮುಂದಿನ ವರ್ಷದವರೆಗೂ, ಸಂಕ್ರಾಂತಿ ಅಂದರೆ ಯುಗಾದಿಯಿಂದ ಯುಗಾದಿ ಹೇಗೋ, ಸಂಕ್ರಾಂತಿಯಿಂದ ಸಂಕ್ರಾಂತಿಗೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಈ ಜ್ಯೋತಿಷ್ಯ ಭಾಗವನ್ನು ಹೇಳ್ತಾರೆ. ಹಾಗಾಗಿ ಆ ಸಂಬಂಧಕ್ಕೋಸ್ಕರವಾಗಿ ಅವರು ಮುಂದೆ ಎಲ್ಲ ನಮಗೆ ಬೆಳೆ ಇವಕ್ಕೆಲ್ಲ ತೊಂದರೆ ಆಗದೇ ಇರಲಿ ಅನ್ನೋ ಸಿಹಿ ಪದಾರ್ಥಗಳನ್ನು ಬಳಸ್ತಾರೆ. ಆದ್ದರಿಂದ ಪೊಂಗಲ್ನ ಒಂದಷ್ಟು ಜನ ಹೊರಗಡೆ ಮಾಡ್ತಾರೆ, ಒಳಗಡೆ ಮಾಡ್ತಾರೆ. ಹೇಗೋ ಮಾಡಲಿ, ಒಟ್ಟು ಆ ಸಂಕ್ರಮಣ ದಿವಸ ಪೊಂಗಲನ್ನು ಸ್ವೀಕಾರ ಮಾಡ್ತಾರೆ. ಸೊ ಸಂಕ್ರಾಂತಿ ಎಂದು ನಾವು ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅಂತಂದರೆ ಯಾವುದಾದ್ರೂ ಶ್ಲೋಕಗಳು ಅಥವಾ ಮಂತ್ರ ಯಾವುದಾದ್ರು ಇದೆಯಾ? ಹಾಗಂತ ಏನಿರೋದಿಲ್ಲ. ನಿತ್ಯದಲ್ಲಿ ಪಡಿಸ್ತಕ್ಕಂಥ ಮಂತ್ರಗಳೇ ಇದೇ ಶ್ರೇಷ್ಠ. ಸಂಕ್ರಾಂತಿಗೆ ಅಂತ ಅದಕ್ಕೇನು ಮಂತ್ರ ಅಂತ ಇರೋದಿಲ್ಲ. ಯಾಕೆ ಅಂತಂದರೆ ಸಂಕ್ರಾಂತಿಗೆ ಸಂಕ್ರಾಂತಿ ಪುರುಷ ಅಂತಲೇ ಒಂದು ಬೇರೆ ಬರುತ್ತೆ, ಅದಕ್ಕೆ ಮಂತ್ರ. ಅದು ಯಾವುದೇ ದೇವರಲ್ಲ, ಸಂಕ್ರಾಂತಿ ಪುರುಷನ ದೇವರು ಅಂತ ವರ್ಣನೆಯನ್ನು ಮಾಡೋದಿಲ್ಲ. ಹಾಗಾಗಿ ಆ ಸಂಕ್ರಾಂತಿ ದಿವಸಕ್ಕೆ ಇಂಥದ್ದು ಅಂತ ಏನಿರೋದಿಲ್ಲ. ಹಾಗಾಗಿ ಆ ಸಂಕ್ರಾಂತಿ ಪುರುಷನ ಲಕ್ಷಣಗಳನ್ನು ಹೇಳ್ತಾರೆ. ಈ ವರ್ಷದ ಸಂಕ್ರಾಂತಿ ಮಂದಾಕಿನಿ ಅಂತ ಹೇಳಿ ಆ ಒಂದು ಲಕ್ಷಣವನ್ನು ಹೇಳ್ತಾರೆ. ಹಾಗಾಗಿ ಮಾಡ್ತಕ್ಕಂಥ ಪೂಜೆ ಪುನಸ್ಕಾರ ಮಂತ್ರಸ್ತೋತ್ರಗಳೇನಿದೆಯೋ ಅದೇ ನಿತ್ಯವೂ ಆ ಸಂದರ್ಭದಲ್ಲಿ ಮಾಡ್ತಕ್ಕಂಥದ್ದು ವಿಶೇಷ. ಅಂದರೆ ಸಂಕ್ರಮಣ ಕಾಲ ಅಂತ ಇರುತ್ತೆ, ಆ ಕಾಲದಲ್ಲಿ ಮಾಡ್ತಕ್ಕಂಥದ್ದು ಅದಕ್ಕೆ ವಿಶೇಷ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಸಂಕ್ರಾಂತಿಯ ವಿಶೇಷತೆಯಿಂದ ಹಿಡಿದು ಆಚರಣೆಯವರೆಗೂ ಗುರುಗಳು ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಸಂಕ್ರಮಣದಂದು ಸೂರ್ಯದೇವನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ, ಪ್ರಕೃತಿ ಮಾತೆಯ ಆಶೀರ್ವಾದವೂ ಇರಲಿ ಅಂತ ಹೇಳ್ತೇನೆ. ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿಯ ಶುಭ ಕಾಮನೆಗಳು. ನಮಸ್ಕಾರ.